ಹಾಯ್ ಹಲೋ ನಮಸ್ಕಾರ ಸ್ನೇಹಿತರ ಎಲ್ಲರೂ ಹೆಂಗಿದ್ರಿ ಆರಾಮದ್ರಿ ನಾವು ಕೂಡ ಆರಾಮದಿ ನೋಡ್ರಿ ಬರ್ರಿ ಇವತ್ತಿನ ವಿಡಿಯೋದೊಳಗೆ ತೋಟದ ಕೆಲಸ ನೋಡಿ ಏನು ಎಡಿಟ್ ಮಾಡಿಲ್ಲ ಇದರೊಳಗೆ ನ್ಯಾಚುರಲ್ ಆಗಿ ಹೆಂಗಿದೆ ಹಾಗೆ ಹಾಕಿದ್ದೀನಿ ದಯವಿಟ್ಟು ವಿಡಿಯೋ ನೋಡಿ ಸಪೋರ್ಟ್ ಒಂದು ಗಿಡದಲ್ಲಿ ಏರ್ ಬಿಟ್ಟಿತ್ತು ಅವರೇ ಬೆಳ್ಳಿ ಅದನ್ನು ಕಡ್ದು ಬಿಟ್ಟಿದ್ದಾರೆ ನೋಡಿ ಈ ಥರ ಅದು ಸಣ್ಣ ಹುಳ ಆಗಿಬಿಟ್ಟಿದ್ದು ಅದೆಲ್ಲ ಆ ಕಡೆ ಒಳಗಡೆ ಅಲ್ಲೇನು ಬಾಗಿಲಿದೆಯಲ್ಲ ಅಲ್ಲಿ ಬೀಳ್ತಾ ಇದ್ವು ಹುಳಗಳು ಈ ಕಡೆ ಮುಂದಕ್ಕೆ ಕಡೆ ಮುಂದಕ್ಕೆ ನಮ್ಮ ಅತ್ತೆಯರೆಲ್ಲ ಗಿಡ ಹಾಕ್ಯಾರ ಆದ್ರೆ ಮುಂದೆ ಅಲ್ಲಿ ಕಡೆ ಅಲ್ಲಿ ನೋಡಿ ಇದೆಲ್ಲ ಇದೇನು ಹುರ್ಲಿ ಹಾಕ್ಯಾರ ಇಲ್ಲಿ ಸಣ್ಣ ಸಣ್ಣ ಕಿವು ತಗೊಳಮ್ ತಡಿಯವ ಮೊದಲ ಇವೆಲ್ಲ ಸಣ್ಣ ಸಣ್ಣ ಇವೆಲ್ಲ ಇದು ಮಾಡ್ಕೊಂಡ್ಬಿಡೋಣ ಸೀತಾಫಲ ಇವು ಅದಾವಲ್ಲ ಕೈಯಿಂದ ಮುರಿದು ಬಿಡು ಕಿವು ಬರ್ತಾವ ಪಟ ಅಂತರ ಆಗ್ತದಲ್ಲ ಮಾಡೋದು ಮಾಡ್ಕೊಂತಿದ್ರೆ ಹಿಕ್ಮತಿ ಗೊತ್ತಿರುತ್ತೆ ಯಾಕೆ ಕೊಡ್ಲಿ ತಗೋ ಅದೊಂದು ದಮ್ ಇದು ಅಲ್ಲಿ ಹಾಕ ಕಡೆ ಇಲ್ಲ ಡೊನೆ ಕಟ್ಟ ಇಲ್ಲಿ ತಗೋ ಹೋತಾವ ಏನು ಮಾಡ್ತಾವು ಹಾಕಿ ಬಗಿ ಅಲ್ಲಿ ಹೋಗಿ ಹಂಗೆ ಮಾಡ್ಬೇಡಪ್ಪ ಬೆಳೆ ಕಟ್ಟಾಯ್ತಲ್ಲಿ ಸೊಕಾಸ್ ಬಿಡಿಸ್ ತಗೋ ಬೆಳ್ಳಿ ಸೊಕಾಸ್ ಬಿಡಿಸ್ ಮುಚ್ಚಿನಿ ನಾ ಸರಿಲ್ಲ ನಿನಗೆ ಹೆಲ್ಪ್ ಮಾಡ್ತೀನಿ ಇದು ಬೆಳ್ಳಿ ಸಿಗ ಬಿದ್ದದನ ಅದಕ್ಕೆ ಈಗ ಇದು ಎತ್ತಿ ಕೊಡ್ತೀನಿ ಆ ಕಡೆ ತಗೋ ಜಕ್ಕೊಂಬಿಡು ಇದು ಜಕ್ಕು ನಾ ಇನ್ನೊಂದು ಜರ ಒತ್ತು ಕೊಡ್ತೀನಿ ಜಕ್ಕು ಇದು ಜಕ್ಕು ಎತ್ತಗೋ ಅದು ಹಂಗೆ ಬರೋಲ್ಲ ಹಂಗೆ ಬರಲ್ಲ ಇದು ವಜ್ಜನೆ ಅದ ಇಲ್ಲಿ ವಜ್ಜನೆ ಆಗ್ಯದ ಇದು ಹಿಂಗೆ ಹಂಗೆ ಬರ್ತೈತಿ ಇದು ಕಡ್ದವ್ರು ಮಾಡಿದ್ರಾದ್ರೆ ಒಂದೇ ಏಟಿಗೆ ಹಾಕಿ ಬಿಡ್ತಾರೆ ಅದನ್ನ ರೂಢಿ ಇದ್ದಾರಾದ್ರೆ ಒಂದೇ ಏಟಿಗೆ ಸುಮ್ಮನೆ ಹೈರಾಣ ಹತ್ತಿಲ್ಲ ಪುಟ್ಟ ನೀನು ಆಯ್ತು ಈಗ ಆ ಕಡೆ ಅದು ಹೆಂಗೆ ಮಾಡ್ತಿ ಅದು ಚಕ್ಕೊಂಡು ಹೋಗ್ತಿ ಆ ಕಡೆ ಆ ಕಡೆ ನಿಂತು ಹೊಡಿ ಆ ಕಡೆ ನಿಂತು ಅಲ್ಲಿ ಒಂದೇ ಇದಕ್ಕೆ ಹೊಡೆದು ಬಿಟ್ರೆ ಅಲ್ಲೇ ಇದಾಗ್ತದೆ ಮತ್ತೆ ಈ ಕಡೆ ಕೊಳಕ್ಕೆ ಹಾಕ್ತಿದ್ದಿ ಏಟ್ ಆ ಕಡೆ ಹಾಕಿ ಕಾಲಿಡೋದಕ್ಕೆ ಬಿಡು ಬ್ಯಾಡ ತಡಿ ಟೈಲ್ ಬಿಡಿಸ್ಕೊ ತಡಿ ಹಂಗೆ ಚಕ್ಕ ಬಿಡ್ತಡಿ ಪುಟ್ಟೆ ಬೆಳಿಗ್ಗೆ ಅಲ್ಲಿ ಹೋಗ್ತದ ಇಲ್ಲೇ ಮುಂದಕ್ಕೆ ಹಾಕಿನ ಇಲ್ಲೇ ಒಂದು ಹೇಟ್ ಓಕೆ ಸ್ನೇಹಿತರೆ ನೋಡಿ ಇಷ್ಟೊಂದು ಅವರೆಕಾಯಿ ಅದು ಇನ್ನೂ ಒಳಗಡೆ ಇದಾವೆ ಎಲ್ಲ ಗಿಡ ತೆಗೆದ್ಬಿಟ್ವಲ್ಲ ಅದು ಓಟು ಒಳಗಡೆ ಕುಂತು ಬಿದ್ದಿದೆ ಕುಂದ್ರ ಬಿದ್ದೈತಿ ಇದಿಷ್ಟ ಗಿಡ ಎಷ್ಟು ನೆಳ್ಳಗೆ ಒಯ್ದಿತ್ತು ಅದು
ಅದು ಈ ಮೋಡ ಆಗುತ್ತಲ್ಲ, ಮೋಡ ಆದದಕ್ಕೆ ಏನಪ್ಪ ಅಂತಂದರೆ ಮೋಡಿಗೆ ಕಾಯಿಗಳೆಲ್ಲ ಹುಳು ಹತ್ತಿಬಿಡ್ತಾವೆ. ಹುಳು ಅಂದರೆ ಒಂಥರ ಏನು ಅಂತಾರೆ ನಮ್ಮ ಕಡೆಗೆ, ಅದು ಸೀಗರ ಥರ ಸಣ್ಣ ಹುಳ ಆಗಿಬಿಡ್ತಾವೆ. ಆ ಹುಳ ಮನೆ ಒಳಗಡೆ ಬರಾಕತ್ತಿದ್ವು ಅವು. ಹೀಗಾಗಿ ಈ ಗಿಡನ ತೆಗೆದುಬಿಟ್ವಿ. ಇಲ್ಲಿ ನೋಡಿ ಫೋನ್ಗಳಿಗೆ ಸೋದಕ್ಕೆ ಹತ್ತಿಬಿಟ್ಟಿಲ್ಲ ಹುಳಗಳು. ಇಲ್ಲಿ ತಿಪ್ಪದ ಹೀರಿಕಾಯಿ ಆಗಿದ್ದಾವು, ಹರಿತೀನಿ ಅವನು ಒಂದೆರಡು ಹರಿದು ಪಲ್ಯ ಮಾಡ್ಬೇಕು ಸಂಜೆ. ಇಲ್ಲಿ ನೋಡಿ ಹೀರಿಕಾಯಿ ಹರಿಲ್ಲ ಅತ್ತಿ ಆತಿ ಅತ್ತಿ ಆಯ್ತು. ಡಮಾರ್ ಕಿವಿ ತಿಪ್ರಿಕಾಯಿ ಹರಿಲ ಅಂದೆ, ಹರಿಲ ನೋಡಿ. ಜವಾರಿ ತಿಪ್ರಿಕಾಯಿ ಬಡಿಗೆ ನಿಂದು 3ನೇ ಕಾಲು. ಯಪ್ಪ ತಗೋ ನಿನ್ನ ಬಡಿಗೆ ಪಾಪುಟ್ಟೆ ಕೊಡ್ಬಾ. ಇನ್ನೊಂದು ಎಲ್ಲೈತು, ಇಲ್ಲ ಎಲ್ಲೇ ಇತ್ತಲ್ಲ ಇನ್ನೊಂದು. ಹಾಂ ಅಲ್ಲೇ ಐತಿ ಪುಟ್ಟೆ, ಅದು ಒಳಗೈತೆ ಸ್ವಲ್ಪ ತೊಗೊಂತೇನಪ್ಪ. ತಿಪ್ರಿಕಾಯಿ ಒಂದು ಒಳಕಾಗೈತಲ್ಲಿ. ಪಲ್ಯ ಹೆಂಗೆ ಮಾಡ್ತೀವಿ? ಇರ್ಲಾಕ್ತವ್ರಿ ಅಂದ್ರೆ ಪಲ್ಯ ಹೆಂಗೆ ಮಾಡ್ತಿದ್ದಿ? ಅಲ್ಲೇ ಇದ್ರೆ ವೇಸ್ಟ್ ಆಗಿ ಹೋಗುತ್ತದು. ನಾನೇ ಹರಿತೀನಿ ತಡಿ. ನಾನು ಸಣ್ಣ ಸಣ್ಣ ಮಿಡಿ ಆಗ್ಯಾವು. ಅಯ್ಯೋ ದಪ್ಪಾಗೈತಿ ಇದು ನೋಡಿ. ಹಾಂ ಬೇಡ ಅಲ್ಲೇ ಇರಲಿ. ಅದನ್ನು ಏನು ಮಾಡ್ತೀವಿ ಸಜ್ಜಕ್ಕೊಂಡು? ಯಾಕಡೆ ಜಗ್ಗಿ ಆಗ್ತೀವಿ? ಇಲ್ಲ ಯಪ್ಪ, ಯಾಕನ ಈ ಸಾರಿ ಈ ವರ್ಷ ತುಪ್ಪದ ಹೀರಿಕಾಯಿ ಅಷ್ಟು ಸರಿ ಇಲ್ಲ. ಒಂದೊಂದು ಮಳ ಆಗ್ತಿದ್ವು. ಯಾಕಡೆ ಜಕ್ಕೊಂತಿದ್ದಿ? ಹ್ಯಾಂಗೆ ಜಕ್ಕೊಂತಿದ್ದಿ? ಈಗ ಬರ್ತದ ಒಟ್ಟು ಎಲ್ಲ ಗಾಳೆ ಆಗ್ಯದ ಈಗ. ಇಲ್ಲಿ ನೋಡಿ ಎಷ್ಟು ಎಲ್ಲ ನಮ್ಮ ಅತ್ತಿ ಏನೇನೋ ಹಾಕ್ಯಾಳ. ಇದಿಷ್ಟು ಅದಿಷ್ಟು ಸಿಕ್ತು. ಟೊಮೆಟೊ ಕಾಯಿ ಆಗಿದ್ದು, ಆಮೇಲೆ ಇದು ಏನು ಹೇಳ್ತಾರಲ್ಲ ಪಡವಲಕಾಯಿ, ಅದು ಬೆಳೆ ಹಾಕಿದ್ದು. ಈ ವರ್ಷ ಪಡವಲಕಾಯಿ ಯಾಕೋ ಬರಲಿಲ್ಲ, ಅದು ಕರೆಕ್ಟಾಗಿ ಆಗಲೇ ಇಲ್ಲ ಅದು. ನೋಡಿ ಮೋಡ ಐತಿ, ಆದ್ರೂ ಇಲ್ಲಿ ಎಲ್ಲ ಬೆವರು ಇಳಿತಾ ಇದೆ. ಕುದಿ ಒಳಗೆ ಕುದಿ ಐತಿ. ಮೋಡ ಬಿಸಿಲಿಲ್ಲ, ಆದರೂ ಒಳಗಡೆ ಸೆಕೆ ಇದೆ. ಹೋಗ್ಬೇಕು. ಸಣ್ಣ ಸಣ್ಣ ಮಿಡಿ ಅದಾವು, ಅವು ಅಷ್ಟೇ ಇರಲಿ. ಇನ್ನೊಂದು 4 ದಿನ ಬಿಟ್ರೆ ಮತ್ತು ಪಲ್ಯಕ್ಕೆ ಕಾಯಿ ಆಗ್ತಾವೆ. ಅಯ್ಯಪ್ಪ ನೋಡಿ ಇಷ್ಟ ಅದ ನೋಡಿ. 2 ದಿನದ ಪಲ್ಯ. ನೋಡಿ ಹುಣಸೆ ಪಲ್ಯ, ಹುಣ್ಚಿಕೆ ಪಲ್ಯ, ತುಳಜಿ ಹುಣ್ಚಿಕೆ ಪಲ್ಯ. ಈಗ ಇವತ್ತು ನಾಳೆಗೆ ನೋಡಕತ್ತಿ ಬಿಡು. ನಾಳೆಗೆ ನೋಡಕತ್ತಿ ಅತ್ ಮುಂಜಾನೆ ಅದೇ ಕೆಲಸ ಮಾಡಕತ್ತಿ. ಹೌದು ದಪ್ಪಾಗ್ಯದ. ಹೋಗಿ ಒಳಗಡೆ ಮನೆ ಒಳಗಡೆ ಹೋಗಿ ಕೈಕಾಲು ಮುಖ ತೊಳ್ಕೊಂಡು ಇವತ್ತು ಹಚ್ಕೊಂಡು ದೇವ್ರಿಗೆ ದೀಪ ಹಚ್ಚಬೇಕು. ಇಲ್ಲೊಂದು ಹೀರಿಕಾಯಿ ಆಗೈತಿ, ಹರಿಯೊಂದು ಇದು ಬತ್ತಿ ಬಿಡ್ತೈತಿ. ಇದೇನಾಗಲ್ಲ, ಇವಾಗೆಲ್ಲ ಮುಗೀತು ಹೀರಿಕಾಯಿ ಸೀಸನು. ಇಲ್ಲಿ ನೋಡಿ ಎಲ್ಲ ಗಿಡ ಇದಾಗಿಬಿಟ್ಟೈತಿ. ಸೀತಾಫಲ ಇಲ್ಲಿ ನೋಡಿ ಹರಿಲಿ ಹಾಕ್ಬಿಟ್ಟೆ ಸೀತಾಫಲ. ಹಾಂ ಹಾಂ ನಿಮ್ಮವನ ಜಂಪರಿನ ಹೊಲ್ದಿಲ್ಲ, ಹೊಲಿತೀನಿ. ನಾಳೆಗೆ ಹೊಲಿತೀನಿ. ಊರಿಗೆ ಹೋಗಿದ್ದೆ ನಾನು, ಇವತ್ತು ಬಂದೀನಿ. ನಾಳೆಗೆ ಹೊಲಿತೀನಿ. ಏನು
ಬರಲ್ಲ. ಈಗ ಹಚ್ಚಬಾರ್ದು, ಬಿಸಿಲಿರ್ಬೇಕು. ಬಿಸಿಲಿದ್ದಾಗ ಗರಿ ಗರಿ ಒಣಗಿರ್ಬೇಕು, ಅವಾಗ ಹಚ್ಬೇಕು, ಸುಡ್ತೈತಿ. ಈಗೆಲ್ಲ ತಂಪಾಗಿರ್ತೈತಿ. ಇನ್ನೊಂದೆಲ್ಲ ಇತ್ತಲ್ಲ ಇಲ್ಲಿ. ಹಣ್ಣು ಆಗುತ್ತೆ, 2 ದಿನ ಇಟ್ಟರೆ ಹಣ್ಣಾಗುತ್ತೆ. ಬೆಳ್ಳಗಾಗೈತಿ. ಇನ್ನು ಇದು ದೊಡ್ಡದಾಗತ್ತೆ ನೋಡಿ. ಇನ್ನು ಇದು ಆಗಿಲ್ಲ. ಅದಕ್ಕೆ ಇದಕ್ಕೆ ಎಷ್ಟು ಡಿಫ್ರೆನ್ಸ್ ಐತೆ ನೋಡಿ. ಇದು ಹಣ್ಣಾಗುತ್ತೆ, ಇದು ಹಣ್ಣಾಗಲ್ಲ. ಇನ್ನು ಸ್ವಲ್ಪ ಬೆಳಿಲಕ್ಕೆ ಬಿಡ್ಬೇಕು ಅದನ್ನು. ಒಳಗೆ ದಾರಿ ಇರ್ತಾವಪ್ಪ ಹೋಲಕ್ಕೆ, ಕಾಲು ದಾರಿ. ಹೆಂಗೆ ಓದ್ತಾರಂತ? ಹೆಂಗೆ ಓದ್ತಾರಂತ? ಹಾಂ, ಒಳಗೆ ಇನ್ನು ಚಳಿ ಬಿಡ್ತೈತಲ್ಲ, ಚಳಿಗೆ ನಾವು ನೀರು ಹಾಕದೇ ಇದ್ದರೂ ಕೂಡ ಆಗ್ತಾವೆ ಕಾಯಿಗಳು. ಇಲ್ಲಿ ನೋಡಿ, ನಿಮ್ಗೆ ತೋರಿಸ್ತೀನಿ. ಸಣ್ಣ 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 ಇಲ್ಲಿ ನೋಡಿ. ಆಮೇಲೆ ಇಲ್ಲಿ ಒಂದಾಗಿದೆ ನೋಡಿ. ಹಿಂಗೆ ಆಗ್ತಾವೆ. ಚಳಿ ಬಿಡ್ತೈತಲ್ಲ, ಹೆಂಗೆ ಚಳಿ ಬಿಡ್ತೈತಿ ಹಂಗೆ ಕಾಯಿಗಳಾಗ್ತಾ ಹೋಗ್ತಾವೆ. ಸಾಕು, ಹೊತ್ತು ಮುಣಗಕ್ಕೆ ಬಂತು. ಈಗ ಹರಿಬಾರ್ದು ಏನು. ಮನೆ ಒಳಗಡೆ ಹೋಗ್ತೀನಿ. ಯಾಕೆ ನೀರು ಬಿಡಕತ್ತಾವ, ಹಿಡ್ಕೊಂಡ್ಬಿಡ್ತಾವ. ಸುಮ್ಮನೆ ಏನು ಮಾಡ್ತೀರ ಅಂತ ಮುಳ್ಳು ಹಿಡ್ತದ. ಏನು ಹುಣ್ಚಿ ತಪ್ಪಲ ಆಯ್ತದು? ಹುಣ್ಚಿ ತಪ್ಪಲ ಹುಣ್ಚಿ ಗಿಡ ಅದದು. ಹುಣ್ಚಿಕಾಯಿ ಅದ. ಹೌದು, ಮುಳ್ಳು ಇರ್ತದ. ಹುಣ್ಚಿಕಾಯಿ ಇದಕ್ಕೆ ನೋಡ್ರಿ. ಮತ್ತೆ ಏನು ನೋಡ್ಬೇಕು? ಹುಣ್ಚಿ ಗಿಡಕ್ಕೆ ಎಲ್ರಿ ಮುಳ್ಳು ಇರಂಗ ಅವನು? ಮುಳ್ಳು ಇದಕ್ಕೆ ಇರ್ತಾವ್ರಿ. ಇರಲ್ಲ. ಹುಣ್ಚಿ ಗಿಡಕ್ಕೆ ಎಲ್ರಿ ಮುಳ್ಳು ಇರ್ತಾವ? ಹುಣ್ಚಿ ಗಿಡಕ್ಕೆ ಮತ್ತೆ ಇರ್ಲಾರ್ದು. ಹುಚ್ಚ, ಹುಣ್ಚಿ ಗಿಡಕ್ಕೆ ಮುಳ್ಳಿರಲ್ಲೇ. ಅದು ಆ ಕಡೆ ಹಾಕು, ಇಲ್ಲ ಕಿತ್ತು ಒಕ್ಕಟ ಕಡಿ. ಅದನ್ನ ಕಾಯಿ ಆಗೋದು ಅಟ್ರದಾಗ್ಯದ. ಯಾಕೋ ಬ್ಲರ್ ಆಯ್ತು. ಹಣ್ಣಾಗಿಲ್ಲ, ಇಟ್ರೆ ಆತು. ಓಕೆ, ಮಕ ತೊಳ್ಕೊಳಂತೀನಿ. ಇಲ್ಲಿ ನೋಡಿ, 2 ದಿನ ಹೋಗಿದ್ದೆ ಊರಿಗೆ. ಹೂವು ಅಲ್ಲೇ ನನ್ನ ಮಕ್ಕಳು ದೇವ್ರ ಪೂಜೆಗೆ ಹೂವು ಅರಿಬೇಕಿಲ್ಲ ನನ್ನ ಮಗ. ಎಲ್ಲ ಹೂವು ಗಿಡದಾಗ ಹಾಗೆ ಅದ ನೋಡ್ರಿ. ಚಂದ ಕಾಂತ ನೋಡ್ರಿ ಹೂವು. ನೋಡಿರಿ, ಎಲ್ಲ ಹೂವು ಹಾಗೆ ಬಿಟ್ಟಾನ. ಅಲೋವೆರಾ ಹಚ್ಚಿದ್ದೀನಿ. ಅಲೋವೆರಾ ಐತಿ, ಕನಕಾಂಬರ, ಇದು ಕರಿಬೇವಿನ ಗಿಡ, ಹುಣ್ಚಿ ಪಲ್ಲೆ. ಹಾಕು. ಕೇಕಲ್ ಮಕ್ಕ ತೊಗೊ. ಲೈಟ್ ಹಾಕೊಂಡು ಸ್ವಚ್ಛ ಕೇಕಲ್ ಮಕ್ಕ ತೊಳ್ಕೊಂಡು ದೇವ್ರ ಮಂದಿ ದೀಪ ಅದು ಹಚ್ಚಪ್ಪ. ನಾ ಆ ಕಡೆ ಮಂದಿ ಮುಗಿಸ್ಕೊಂಬಂದಿಲ್ಲ ಬಸ್ನಾಗ. ಹಂಗೆ ಹಚ್ಚಕ್ಕೆ ಬರೋಲ್ಲ. ಹಚ್ಚು ನೀನು, ಹಚ್ಚು ಹೊಡ್ದಂಗೆ ಎಲ್ಲ ಮಂದಿ ಮುಗಿಸ್ಕೊಂಬಂದು ದೇವ್ರ ಮಂದಿ ದೀಪ ಹಚ್ತಾರೆ. ಸ್ನೇಹಿತರೆ ನೋಡಿ, ಇಷ್ಟೊಂದು ಅವರೆಕಾಯಿ ಸಿಕ್ಕು. ಆಮೇಲೆ ತೊಪ್ರಿಕಾಯಿ ತೊಳೆದಳು ಅತ್ತಿ. ಇಷ್ಟು ಎಲ್ಲ ತೊಳೆದ್ಲಲ್ಲಿ ತೊಳ್ಕೊಂಡು ತೊಗೊಂಡು ಬಂದು ಇರಲಿಟ್ಟಾಳ. ಓಕೆ, ಈ ಥರ ಇದೆ ನೋಡಿ ನಮ್ಮ ತೋಟ. ನಿಮ್ಗೆ ಹೆಂಗೆ ಅನ್ನಿಸ್ತು? ಇನ್ನೂ ಜಾಸ್ತಿ ಹಾಕ್ತಿದ್ದೇವ್ರಿ ಈ ವರ್ಷ. ಯಾಕೋ ಅನ್ನಿಸ್ತಾ ಹಾಕೋದಕ್ಕೆ ಮಾಡೋದಕ್ಕೆ ಬೇಸರ ಆಯಿತು. ಹೀಗಾಗಿ ಸುಮ್ಮನೆ ಅಷ್ಟಕ್ಕಷ್ಟೇ ಹಾಕಿಬಿಟ್ಟಿವಿ. ನಿಮ್ಗೆ ಹೆಂಗೆ ಅನ್ನಿಸ್ತು? ಹಿಂಗೈತೆ ನೋಡ್ರಿ. ನಮ್ಮದು ಹಳ್ಳಿ ಕಡೆಗೆ ಸ್ವಲ್ಪ ಜಾಗ ಇತ್ತಂದ್ರೆ ಅದ್ರೊಳಗೆ ಏನಾರ ಮಾಡ್ಕೊಂಡ್ಬಿಡ್ತೀವಿ. ಸ್ವಲ್ಪ ಟಮಾಟಿಕಾಯಿ ಇದ್ವು. ಟಮಾಟಿಕಾಯಿ ಥರದ ನೆನಪಾಗಲಿಲ್ಲ ನೋಡು. ಕಾಯಿ ಟಮಾಟಿ ಕಾತ್ಲ. ಹೌದು. ಓಕೆ ಸ್ನೇಹಿತರೆ, ಸಿಗೋಣ ನೆಕ್ಸ್ಟ್ ವಿಡಿಯೋದೊಂದಿಗೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್ ಸ್ನೇಹಿತರೆ. ಈ ನಮ್ಮ ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ, ನಮ್ಮ ಉತ್ತರ ಕರ್ನಾಟಕದ ಜನಗಳನ್ನು ಬೆಳೆಸಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗ್ಸಕತ್ತೀನಿ ನೋಡ್ರಿ.
ಸಿಗನ್ರಿ ನೆಕ್ಸ್ಟ್ ವಿಡಿಯೋದೊಂದಿಗೆ ಶರಣ್ರಿ ಎಲ್ಲರಿಗೂ.